ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಉದ್ಘಾಟನೆಗೆ ಇದೀಗ ರಾಜಕೀಯ ಜಟಾಪಟಿ ಕೂಡ ನಡೀತಾ ಇರುವಂತದ್ದು. ಇನ್ನು ಈ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎಂಎಲ್ಸಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಕ್ ಆಯ್ಕೆ ವಿಚಾರವಾಗಿ ಚಾಮುಂಡಿ ಮೇಲೆ ಭಕ್ತಿ ಇದ್ರೆ ಅವರು ಉದ್ಘಾಟನೆಯನ್ನ ಮಾಡ್ತಾರೆ. ದೇವನೊಬ್ಬ ನಾಮ ಹಲವು ಅನ್ನೋ ಆದರ್ಶ ನಮ್ಮದು. ಈ ಆದರ್ಶವನ್ನ ಭಾರತೀಯರು ಜಗತ್ತಿಗೆ ಕೊಟ್ಟಿದ್ದಾರೆ. ಇಸ್ಲಾಂ ಅಲ್ಲಾ ಮಾತ್ರ ದೇವರು ಅಂತ ಹೇಳುತ್ತೆ. ಬಾನು ಅವರಿಗೆ ನಂಬಿಕೆ ಇದ್ದಲ್ಲಿ ದಸರಾ ಉದ್ಘಾಟನೆಯನ್ನ ಮಾಡ್ತಾರೆ ಅನ್ನೋದಾಗಿ ಇಲ್ಲಿ ಎಂಎಲ್ಸಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಈ ವಿಷಯದಲ್ಲಿ ಏನು ಹೇಳಲಿಕ್ಕೆ ಬಯಸೋದಿಲ್ಲ. ದೇವನೊಬ್ಬ ನಾಮ ಹಲವು ಅನ್ನೋದು ಭಾರತೀಯ ದರ್ಶನಗಳು ಜಗತ್ತಿಗೆ ಕೊಟ್ಟಿದ್ದು. ಇನ್ಕ್ಲೂಸಿವ್ನೆಸ್ ನಮ್ಮದು. ದೇವನೊಬ್ಬ ನಾಮ ಹಲವು, ದೇವರೊಬ್ಬನೇ ನಾಮ ಹಲವು. ನಮ್ಮಲ್ಲಿ ಒಂದು ಶ್ಲೋಕದಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ತಾರೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಃ ಸರ್ವದೇವೋ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಅಂದರೆ ಆಕಾಶದಿಂದ ಬೀಳ್ತಕ್ಕಂಥ ಮಳೆಹನಿ ತೊರೆಯಾಗಿ, ಹೊಳೆಯಾಗಿ, ನದಿಯಾಗಿ ಸಾಗರವನ್ನೇ ಸೇರುವಂತೆ ಯಾರು ಯಾವ ರೂಪದಲ್ಲಿ ಹೇಗೆ ಎಲ್ಲಿ ಭಗವಂತನನ್ನು ಆರಾಧಿಸಿದ್ರು ಅಂತಿಮವಾಗಿ ದೇವರೊಬ್ಬನೇ. ಅವನನ್ನು ಈಶ್ವರ ಅಂತ ಕರೀರಿ, ಕೇಶವ ಅಂತ ಕರೀರಿ, ಯಾವ ಹೆಸರಲ್ಲಿ ಕರೆದ್ರೂ ಕೂಡ ಅವನೊಬ್ಬನೇ ಅನ್ನೋದು ಭಾರತೀಯ ದರ್ಶನಗಳು ಕೊಟ್ಟಿದ್ದು. ಮತ್ತು ನಾನು ಒಂದು ಹೇಳ್ತೀನಿ, ಇದನ್ನು ಹೇಳಿದ ಕೇವಲ ಭಾರತೀಯ ದರ್ಶನಗಳು. ಇಸ್ಲಾಂ ಇದನ್ನು ಹೇಳುತ್ತಾ? ಹೇಳಲ್ಲ. ಇಸ್ಲಾಂ ಹೇಳುತ್ತೆ ಅಲ್ಲಾ ಮಾತ್ರ ದೇವರು, ಅಲ್ಲಾ ನನ್ನ ನಂಬುದವರು ಕಾಫಿರರು ಅಂತ ಹೇಳುತ್ತೆ. ಹೋಗಲಿ, ಕೋ ಎಕ್ಸಿಸ್ಟೆನ್ಸ್ ಇದೆಯಾ ಅಲ್ಲಿಗೆ? ಕಾಫಿರರು ನೋ, ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಕ್ರಿಶ್ಚಿಯಾನಿಟಿ ಒಪ್ಕೊಳುತ್ತಾ? ಇದನ್ನು ಒಪ್ಕೊಳ್ಳಲ್ಲ. ಜೀಸಸ್ ಮಾತ್ರ ಗಾಡ್ ಅಂತ ಹೇಳುತ್ತೆ. ಆದರೆ ಭಾರತೀಯ ದರ್ಶನಗಳು ಅವನು ಸರ್ವಾಂತರ್ಯಾಮಿ, ಅವನು ಸರ್ವಶಕ್ತ, ಅವನು ಸರ್ವಜ್ಞ ಅಂತ ಹೇಳುತ್ತೆ. ಅವನು ಇಲ್ಲದೇ ಇರೋ ಜಾಗ ಎಲ್ಲೂ ಇಲ್ಲ ಅಂತ ಹೇಳುತ್ತೆ. ಎಲ್ಲ ಕಡೆಯಲ್ಲೂ ಇದ್ದಾನೆ, ನಿಮ್ಮೊಳಗೆ, ನನ್ನೊಳಗೆ, ಜಡದಲ್ಲಿ, ಚೇತನದಲ್ಲಿ, ಗಂಗೆಯಲ್ಲಿ,